ಇದೇ ಬರುವ ಶನಿವಾರ ಮತ್ತು ಶುಕ್ರವಾರ ಮತ್ತು ಶನಿವಾರ 12th and 13th of December 2025 ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಕ್ಯಾಂಪಸ್ ಜ್ಞಾನಜ್ಯೋತಿ ಆಡಿಟೋರಿಯಂ ಅಲ್ಲಿ ಗ್ಲೋಬಲ್ ಕೆಪಬಿಲಿಟೀಸ್ ಸೆಂಟರ್ಸ್ ಸಮಿಟ್ 2025 GCC ಸಮಿಟ್ 2025 5th ಎಡಿಷನ್ 5ನೇ ಆವೃತ್ತಿ ನಡೀತಾ ಇದೆ. ಅಂಡರ್ ದ ಲೀಡರ್ಶಿಪ್ ಆಫ್ ಅವರ್ CA ಮಧುಕರ್ ಎನ್ ಹಿರೇರಂಗೆ, ಅವರ್ ಸೆಂಟ್ರಲ್ ಕೌನ್ಸಿಲ್ ಮೆಂಬರ್. ಈ GCC ಕಾನ್ಸೆಪ್ಟ್ ಏನು ಅಂದರೆ, ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸು ಹಿಂಗೆ ವಿದೇಶಗಳಲ್ಲಿ ಅವರು ಅವರ ಸೇವೆ ಸಲ್ಲಿಸ್ಬೋದು, ಹಿಂಗೆ ನಮ್ಮ ಎಕಾನಮಿನ ಬೂಸ್ಟ್ ಮಾಡ್ಬೋದು. ಈ ಸೇವೆ ಸಲ್ಲಿಸೋದ್ರಿಂದ ಬರೀ ಈ GCC ಅನ್ನೋ ಮಾದರಿ ಏನಿದೆ, ಇದು ಒಂದು ಕೇಪಬಿಲಿಟಿ ಸೆಂಟರ್, ಇದು ಒಂದು ಇನೋವೇಷನ್ ಹಬ್ ಆಗಿ ನಾವು ನೋಡಲಿಕ್ಕೆ ಇಷ್ಟಪಡ್ತೇವೆ. ಮುಂಚೆ ನೀವು ಚಾರ್ಟರ್ಡ್ ಅಕೌಂಟೆಂಟ್ ಬರೀ ಲೆಕ್ಕದಲ್ಲಾಗಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ವಿಷಯಗಳಲ್ಲಾಗಿರ್ಬೋದು ಅಥವಾ GST ವಿಷಯಗಳಲ್ಲಿ ಪರಿಣಿತ ಅಂತ ನೀವು ನೋಡಿರ್ತೀರಿ. ಈಗ ಕಾಲ ಬದಲಾಗ್ತಾ ಇದೆ. ಹಾಗೆ ನಾವು ಇಂಡಿಯನ್ ಈಗ ಏನು ಹೇಳ್ತೀವಿ ಗ್ಲೋಬಲ್ ವಿಲೇಜ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬಂದಿದೆ. ನಾವು ಎಲ್ಲಿ ಬೇಕಾದರೂ ಯಾರಿಗೆ ಬೇಕಾದರೂ ಸರ್ವಿಸ್ ಕೊಡುವಂಥ ಕಾಲ ಇದು. ನಾವಿಲ್ಲಿ ಒಂದು ಇಂಟರ್ನೆಟ್ ಕನೆಕ್ಷನ್ ಇದೆ, ನಾವು ಎಲ್ಲಿ ಬೇಕಾದ್ರೂ ವಿದೇಶದಲ್ಲಿ ಎಲ್ಲಿ ಬೇಕಾದ್ರೂ ನಾವು ನಮ್ಮ ಸೇವೆ ಸಲ್ಲಿಸ್ಬೋದು. ಹಾಗೆ ಇಂಡಿಯನ್ ಎಕಾನಮಿ ಹೇಗೆ ನಾವು ಬೂಸ್ಟ್ ಮಾಡಿದ್ದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರ ಪಾತ್ರ ಹೇಗೆ ಮುಂದಾಳತ್ವ ತಗೊಂಡು ಹೇಗೆ ಮುಂದುವರಿಸಿದ್ರು, ಇದೇ ಥರ ಗ್ಲೋಬಲ್ ಎಕಾನಮಿಗೆ ನಾವು ಪಾತ್ರದಾರರಾಗಲಿಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಈ ಪ್ರೋಗ್ರಾಮಿನ ವಿಶೇಷತೆ ಏನಂದರೆ, ಇದು ನುರಿತ ಚಾರ್ಟರ್ಡ್ ಅಕೌಂಟೆಂಟ್ಸ್ ಯಾರು ಈ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವರು ಇಲ್ಲಿ ಟ್ರೈನಿಂಗ್ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಈ ಏನು ಸಮ್ಮಿಟ್ ಇದೆ, ಈ ಸಮ್ಮಿಟ್ಟು ನಾವು ಗೌರ್ಮೆಂಟ್ ಒಟ್ಟಿಗೆ ಹೆಜ್ಜೆ ಹಾಕುತ್ತಾ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನು GCC ಪಾತ್ರ ವಹಿಸಬೇಕು ಅಂತ ಅಂದ್ಕೊಂಡಿದ್ದೀವೋ, ನಾವು ಅದೇ ಮಾದರಿಯಲ್ಲಿ ನಮ್ಮ ಬೆಂಗಳೂರು ಅಥವಾ ಕರ್ನಾಟಕ ಏನಿತ್ತು, ಕರ್ನಾಟಕದಲ್ಲೂ ನಮ್ಮ ಹಲವಾರು ಸ್ಟಾರ್ಟಪ್ಸ್ ಏನಿದ್ದಾರೆ ಅಥವಾ ನಮ್ಮ ಎಂಟರ್ಪ್ರಿನರ್ಸ್ ಏನಿದ್ದಾರೆ ಆಲ್ರೆಡಿ ಈ ವಿಷಯದಲ್ಲಿ ಮುಂದುವರೆದಿದ್ದಾರೆ ಆಲ್ರೆಡಿ. ಸೊ ಅದಕ್ಕಾಗಿ ನಮ್ಮ ಕರ್ನಾಟಕವನ್ನು ಎತ್ತಿ ಹಿಡಿತಾ ಇನ್ನೂ ನಾವು ಬೇರೆ ಕಡೆ ಸೇವೆ ಸಲ್ಲಿಸೋದಾಗಲಿ ಅಂತ ಹೇಳಿ ಕೋರ್ತಾ ಈ ಒಂದು GCC ಸಮಿಟ್ ಅನ್ನ ಆರ್ಗನೈಸ್ ಮಾಡಿ. ಇಂಜಿನಿಯರ್ಸು ಇಂಡಿಯಾನ ಈಗ ಸಿಲಿಕಾನ್ ವ್ಯಾಲಿ ಹೇಳ್ತೀವಿ, ನಾಸಾ ಹೇಳ್ತೀವಿ, ಟೆಸ್ಲಾ ಫ್ಯಾಕ್ಟ್ರಿ ಹೇಳ್ತೀವಿ, ಗೂಗಲ್ ಹೇಳ್ತೀವಿ, ಯಾರಲ್ಲಿ ಕೂತವ್ರು ಯಾರು? ಇಂಡಿಯನ್ಸ್. CFOs ಯಾರು? ಇಂಡಿಯನ್ ಚಾರ್ಟರ್ಡ್ ಅಕೌಂಟೆಂಟ್ಸ್. ಹಾಗೆ ಟೈಮ್ ಬಂದಿದೆ. ಫೈನಾನ್ಷಿಯಲ್ ವರ್ಲ್ಡಲ್ಲೂ ನಾವು ಎಂಜಿನಿಯರ್ಸ್ ಹಾಗೆ ನಾವು ಫೈನಾನ್ಷಿಯಲ್ ವರ್ಲ್ಡ್ ಕ್ಯಾಪ್ಚರ್ ಮಾಡೋ ಐಡಿಯಾದಿಂದ ನಾವು ಡೆಲ್ಲಿಯಿಂದ ಒಂದು 4-5 ಪ್ರೋಗ್ರಾಮ್ ಆಯಿತು. ಇದು 6ನೇ ಪ್ರೋಗ್ರಾಮ್, 5ನೇ ಪ್ರೋಗ್ರಾಮ್. ಸೊ ಎಲ್ಲ ಕಡೆಗೆ 300-400, ಈಗ ನಮ್ಮದು 1000 ಆಗುತ್ತೆ. ನೀವು ಕೇಳಿರೋ ಕ್ವಶನ್ ತುಂಬ ಕರೆಕ್ಟಾಗಿದೆ. ನಮ್ಮಿಂದ ಏನು ದೇಶಕ್ಕೆ ಏನು ಸರ್ ಯೂಸ್ ಅಂತ. GCCಲಿ 1 ಬಿಲಿಯನ್ ಜಾಬ್ಸ್ ಆಗುತ್ತೆ ಇನ್ನು ಮುಂದೆ. ಈಗ ಆಲ್ರೆಡಿ 1 ಮಿಲಿಯನ್ ಇದೆ. ಇನ್ನು 2030ವರೆಗೆ ಇನ್ನೊಂದು 1 ಮಿಲಿಯನ್ ಜಾಬ್ಸ್ ಆಗುತ್ತೆ. ಮತ್ತು GCCಲಿ ಕೆಲಸ ಮಾಡೋರು ಸ್ಯಾಲ್ರೀಸು ಸ್ವಲ್ಪ ಜಾಸ್ತಿ ಇರುತ್ತೆ. ನಿಮ್ಗೆ ಗೊತ್ತಲ್ಲ, ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಬ್ಯಾಂಗ್ಳೂರ್ ಈಸ್ ಹೈಯೆಸ್ಟ್ ಇನ್ ದ ಕಂಟ್ರಿ, ನಿಮಗೂ ಗೊತ್ತು. ಸೊ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ, GCC ಹೇಗಾದರೂ ಬರ್ತಾ ಇದೆ. ಈಗ ಬೆಂಗಳೂರು ಲೀಡರು, GST ಹೋಲ್ ಆಫ್ ಇಂಡಿಯಾಗೆ ಬೆಂಗಳೂರು ಲೀಡರು. 1600 GCCs ಆಲ್ರೆಡಿ, ಅದರಲ್ಲಿ 600-700 ಬೆಂಗಳೂರಲ್ಲಿದೆ. ಆದರೆ ಈ ನಡುವೆ ಒಂದಿಷ್ಟು GCCಸು ನಮ್ಮ ಪಕ್ಕ ತೆಲಂಗಾಣ ಸ್ಟೇಟಿಗೆ ಹೋಗ್ತಾ ಇದೆ ಬಿಕಾಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್ ದ್ಯಾಟ್. ಬಟ್ ಸ್ಟಿಲ್ ಬ್ಯಾಂಗ್ಳೂರ್ ಅಲ್ಲಿರೋ ಟ್ಯಾಲೆಂಟು ಎಲ್ಲೂ ಇಲ್ಲ. ಗಿಫ್ಟ್ ಸಿಟಿ ಅಂತ ಅಹಮದಾಬಾದಲ್ಲಿ ಮಾಡಿದ್ರು, ಅದರಲ್ಲಿ ಟ್ಯಾಲೆಂಟ್ ಇಲ್ಲ. ಅವ್ರು ಏನು ಮಾಡಿದ್ರು, ಟ್ಯಾಲೆಂಟ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ, ಚಾರ್ಟರ್ಡ್ ಅಕೌಂಟೆಂಟ್ಸು ಒಂದು ಭಾಗ ಇದಕ್ಕೆ. ಹೌ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕ್ಯಾನ್ ಹೆಲ್ಪ್. ನೀವು ನೋಡಿ, GCC ಜಸ್ಟ್ ಲೈಕ್ ದಟ್ ಬರೋಲ್ಲ. GCC ಅಂದರೆ ಏನು ದೊಡ್ಡ ಕಂಪನಿ ಇರುತ್ತೆ, ಬೋಯಿಂಗ್ ಫಾರ್ ಎಕ್ಸಾಂಪಲ್, GE ಕಂಪನಿ, ಅವರು ಬಾಷ್ ಅಂತ ಜರ್ಮನಿಲಿ ಇರೋರು, ಅವರು ಇಲ್ಲಿ ಒಂದು ಸೆಂಟರ್ ಮಾಡ್ತಾರೆ. ಅವ್ರದ್ದು ಏನೇನು ಯೋಚನೆಗಳಿದೆ, ಅಡ್ವೈಸ್ ಇದೆ, ಏನೇನು ಎಂಜಿನಿಯರಿಂಗ್ ಡಿಸೈನ್ ಆಗಬೇಕು, ಏನೇನು ಫೈನಾನ್ಷಿಯಲ್ ಲೋನ್ ಮಾಡಬೇಕು, ಫೈನಾನ್ಷಿಯಲ್ ಎನಾಲಿಸಿಸ್ ಮಾಡಬೇಕು, ಡಾಟಾ ಅನಾಲಿಟಿಕ್ಸ್ ಮಾಡಬೇಕು, ಇದೆಲ್ಲ ಮಾಡೋಕ್ಕೆ ನಾವು ಚಾರ್ಟರ್ಡ್ ಅಕೌಂಟೆಂಟ್ಸ್. ನಾವು